ಪೂಜ್ಯರ ಅಪೇಕ್ಷೆಯಂತೆ ಸುತ್ತೂರು ಶ್ರೀಗಳವರ ಅಪೇಕ್ಷೆಯಂತೆ ಇಲ್ಲಿಗೆ ಬಂದು ಫಲಾರ ಸ್ವೀಕಾರ ಮಾಡಬೇಕು ಅಂತ ಹೇಳಿದರು. ಅದರಂತೆ ಬಂದಿದ್ದೇನೆ. ಇದು ರಾಜ್ಯದ ಉದ್ದಗಲಕ್ಕೆ ಈಗ ಪ್ರವಾಸ ಮಾಡ್ತಾ ಇದ್ದೇವೆ. ಒಂದು ಬದಲಾವಣೆಯನ್ನು ತರಬೇಕು ಅಂತ ಜನ ಹಾತೊರಿತಾ ಇದ್ದಾರೆ. ಇವತ್ತು ಬಡ್ಜೆಟನ್ನು ಸಿದ್ದರಾಮಯ್ಯನವರು ಮಂಡನೆ ಮಾಡ್ತಾ ಇದ್ದಾರೆ. ಅವರೇನು ವಿಶೇಷ ಕಾರ್ಯಕ್ರಮ ರೂಪಿಸ್ತಾರೆ ಅನ್ನೋದ್ರ ಬಗ್ಗೆ ನಂತರ ಮಾತನಾಡ್ತೇನೆ. ನಾನು ಒಂದೇ ಒಂದು ವಿನಂತಿ ಅಂತ ಹೇಳಿದ್ರೆ, ಶೋಷಿತ ಪೀಡಿತ ದಲಿತ ವರ್ಗಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟು ಅವರು ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದ ಬಾಳಿ ಬದುಕುವಂಥ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದು ಎಲ್ಲರ ಅಪೇಕ್ಷೆ ಇದೆ. ಆದರೆ ಇದುವರೆಗೂ ಆ ಕೆಲಸ ಪೂರ್ಣ ಆಗಿಲ್ಲ. ಈಗಲಾದರೂ ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡುತ್ತೇನೆ. ದೇಶದ ರಾಜ್ಯದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ದೇಶದ ಉದ್ದಗಲಕ್ಕೆ ಮಾಡ್ತಾ ಇದ್ದಾರೆ. ಒಂದು ರೀತಿ ಇಷ್ಟೆಲ್ಲ ಆದರೂ ಸಹ ಒಂದು ರೀತಿ ದೇಶದಲ್ಲಿ ಒಳ್ಳೆಯ ವಾತಾವರಣ ಇಲ್ಲ ಅನ್ನುವಂಥದ್ದು ಕೆಲವರ ಭಾವನೆ ಆಗಿದೆ. ಸೊ ಇಸ್ರೇಲ್ ಇದೆಲ್ಲದರ ಯುದ್ಧ ಇದೆಲ್ಲವ ಸಂಗತಿಗಳು ಸಹ ಜನರಲ್ಲಿ ಗೊಂದಲ ಮೂಡಿಸುವಂಥ ವ್ಯವಸ್ಥೆ ಆಗಿದೆ. ಅದು ತಕ್ಷಣ ಕೊನೆಯಾಗಿ ಎಲ್ಲರೂ ನೆಮ್ಮದಿಯಿಂದ ಬದುಕುವಂತಾಗಬೇಕು ಅನ್ನುವಂಥದ್ದು ಪ್ರಧಾನಿ ನರೇಂದ್ರ ಮೋದಿಯವರ ಅಪೇಕ್ಷೆ. ಅದರಂತೆ ಎಲ್ಲರೂ ನಡ್ಕೊಳ್ಬೇಕು ಅಂತ ನಾನು ಸಹ ವಿನಂತಿ ಮಾಡುತ್ತೇನೆ. ಮತ್ತೊಮ್ಮೆ ಸುತ್ತೂರು ಶ್ರೀಗಳವರು ನಮ್ಮನ್ನು ಕರೆದು ಇಲ್ಲಿ ಉಪಹಾರ ವ್ಯವಸ್ಥೆ ಮಾಡಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ಕಾರ್ಯಕ್ರಮಕ್ಕೆ ಅವರು ಸಹ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಎಲ್ಲರೂ ಒಟ್ಟಾಗಿ ಸೇರಿ ಮುಂದಿನ ಕಾರ್ಯಕ್ರಮಗಳನ್ನ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ. ಹುಟ್ಟಿದಬ್ಬ ಆದ್ಮೇಲೆ ತಾವು ಬಹಳ ಆಕ್ಟಿವ್ ಆಗಿದ್ದೀರಿ. ರಾಜ್ಯ ಪ್ರವಾಸನ ಇವತ್ತು ಮಾಡ್ತಾ ಇದ್ದೀರಾ. ಹುಟ್ಟಿದಬ್ಬ ಆದ್ಮೇಲೆ ಬಹಳ ಆಕ್ಟಿವ್ ಆಗಿಬಿಟ್ಟಿದ್ದೀರಾ. ರಾಜ್ಯ ಪ್ರವಾಸ